ನಿಕೇಶ್, ಬಿಜೆಪಿಯವರ ಆರೋಪ ಕಾಂಗ್ರೆಸ್ ಜಿನ್ಜಿಯನ್ನ ಟಾರ್ಗೆಟ್ ಮಾಡಿದೆ ಅನ್ನೋದು ಬಿಜೆಪಿಯವರ ಆರೋಪ. ಈ ಆರೋಪಕ್ಕೆ ಮನ್ಸೂರ್ ಅಲಿ ಖಾನ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಜಿನ್ಜಿ ಸಮುದಾಯವನ್ನ ಅಥವಾ ಜಿನ್ಜಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಬಿಜೆಪಿಯ ಆರೋಪಕ್ಕೆ ಕಿಡಿಕಾರಿದ್ದಾರೆ, ತಿರುಗೇಟ್ ಕೊಟ್ಟಿದ್ದಾರೆ ಮನ್ಸೂರ್ ಅಲಿ ಖಾನ್. ಮುಂದುವರೆದು ಮಾತನಾಡ್ತಾ ಹೇಳ್ತಾರೆ, ಬಿಜೆಪಿ ಆರೋಪಕ್ಕೆ ತಿರುಗೇಟನ್ನ ನೀಡುತ್ತಾ ಮನ್ಸೂರ್ ಅಲಿ ಖಾನ್ ಅವರು ಹೇಳಿರುವಂತಹ ಮಾತು, ಜಿನ್ಜಿಗಳ ಬಗ್ಗೆ ಧ್ವನಿ ಎತ್ತಿದ್ದು ಕಾಂಗ್ರೆಸ್. ರಾಹುಲ್ ಮೊದಲಿಂದಲೂ ಕೂಡ ಮಾತಾಡ್ತಾ ಇದ್ರು. ನೀಟ್ ಪತ್ರಿಕೆ ಸೋರಿಕೆ ವಿಚಾರದಲ್ಲೂ ಕೂಡ ಸಹಕಾರವನ್ನು ತೋರಿದ್ರು. ಪ್ರತಿಭಟನೆಗೆ ಸಹಕಾರ ಕೊಟ್ಟಿದ್ದು ಕಾಂಗ್ರೆಸ್, ರಾಹುಲ್ ಗಾಂಧಿ. ಮೋದಿ, ಅಮಿತ್ ಶಾ ಒಂದು ದಿನವೂ ಕೇಳಿಲ್ಲ ಅವರ ಕುಂದು ಕೊರತೆ ಏನು ಅಂತ ಹೇಳಿ. ಈಗ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಮನ್ಸೂರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮನ್ಸೂರ್ ಅಲಿ ಖಾನ್ ಹೇಳಿದ್ದಾರೆ. ರಾಜ್ಯಸಭೆ ಸದಸ್ಯ ಮನ್ಸೂರ್ ಅಲಿ ಖಾನ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಸಿಡಬ್ಲ್ಯೂಸಿ ಮೀಟಿಂಗ್ ಆಗಿದೆ. ನಾವು ಮೊದಲಿಂದ ವಂದೇ ಮಾತರಂ ಇರಲಿ, ಅಯೋಧ್ಯ ಇಶ್ಯೂ ಇರಲಿ, ಏನ್ ಕಳ್ತನ ಆಗಿದೆ, ಮತ್ತೆ ಯಂಗರ್ ಜನರೇಷನ್ ಜೆನ್ಜಿ ಅದು ಪೇಪರ್ ಲೀಕು, ನೀಟ್ ವಿಷಯದಲ್ಲಿನೂ ನಮ್ಮ ಪಕ್ಷದ ಕ್ಲಿಯರ್ ಸ್ಟ್ಯಾಂಡ್, ರಾಹುಲ್ ಗಾಂಧಿ ಅವ್ರ ಕ್ಲಿಯರ್ ಸ್ಟ್ಯಾಂಡ್ ಇತ್ತು. ಮತ್ತೆ E20 ಫ್ಯೂಲ್ದು ನಿನ್ನೆ ಡಿಸ್ಕಸ್ ಆಗಿದೆ. E20 ಇನ್ನೊಂದು ವಿಷಯ ಎಲ್ಲರಿಗೆ ತೊಂದರೆ ಆಗ್ತಾ ಇರೋದು, ಮಿಡಲ್ ಕ್ಲಾಸ್ಗೆ ಮತ್ತೆ ಯಾರ ಹತ್ರ ಗಾಡಿ ಏನ್ ಡಿಸ್ಕಷನ್ ಆಗಿದೆ, ಮತ್ತೆ ಡಿಲಿಮಿಟೇಷನ್ ಬಗ್ಗೆನೂ ಡಿಸ್ಕಷನ್ ಆಗಿದೆ. ಎಲ್ಲಾ ಸಮಸ್ಯೆ ಏನ್ ಡಿಸ್ಕಸ್ ಆಗಿರೋದು ಎಲ್ಲ ರಿಲೇಟೆಡ್ ಟು ಕಾಮನ್ ಮ್ಯಾನ್ ಅಂಡ್ ದ ಕಂಟ್ರಿ. ನೀವು ನೋಡಿದ್ರೆ ಬಿಜೆಪಿ ಎಷ್ಟು ಮಟ್ಟಕ್ಕೆ ಹೋಗಿದೆ. ಇವಾಗ ಪಾರ್ಲಿಮೆಂಟ್ ನಲ್ಲಿ ಒಂದ್ ದಿವಸ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಹೌಸ್ ಬಂದಿಲ್ಲ. ಪಾರ್ಲಿಮೆಂಟ್ ಬರ್ತಾ ಇದ್ದು ಅವ್ರು ಏನು ಪಾರ್ಲಿಮೆಂಟ್ ಬರ್ತಾ ಇದೀವಿ, ಯಾಕೆ ಹೌಸ್ ಬರ್ಲಿಲ್ಲ? ಮತ್ತೆ ಓನ್ಲಿ 4 ಮಿನಿಟ್ಸ್ ಬರಬೇಕಾ ಪಾರ್ಲಿಮೆಂಟ್ಗೆ? ಅಂಡ್ ಲಾಸ್ಟ್ ಡೇ ಇದೆಲ್ಲ ಜನರು ಏನು ಸಮಸ್ಯೆ ಇದೆ, ಕಾಂಗ್ರೆಸ್ ಪಕ್ಷನೇ ತಗೊಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ತಗೊಂಡು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತೆ ಕಾಂಗ್ರೆಸ್ ಪಕ್ಷ. ಸೊ ನೆನ್ನೆ ಏನ್ ಡಿಸ್ಕಸ್ ಆಗಿದೆ ಸಿಡಬ್ಲ್ಯೂಸಿ ನಲ್ಲಿ, ಅದು ರಿಯಲ್ ಇಶ್ಯೂಸ್ ಭಾರತ ದೇಶದಲ್ಲಿ ಏನ್ ಫೇಸ್ ಮಾಡ್ತಿದೆ ಅದು ತಗೊಂಡಿದ್ದಾರೆ. ನಿನ್ನೆ ಕಾಂಗ್ರೆಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಸಿಡಬ್ಲ್ಯೂಸಿ ಮೀಟಿಂಗ್ ಆಗಿದೆ. ನಾವು ಮೊದಲಿಂದ ವಂದೇ ಮಾತರಂ ಇರಲಿ, ಅಯೋಧ್ಯ ಇಶ್ಯೂ ಇರಲಿ, ಏನ್ ಕಳ್ತನ ಆಗಿದೆ, ಮತ್ತೆ ಯಂಗರ್ ಜನರೇಷನ್ ಜೆನ್ಜಿ ಅದು ಪೇಪರ್ ಲೀಕು, ನೀಟ್ ವಿಷಯದಲ್ಲಿನೂ